ಇಲ್ಲಿ ಏನಕ್ಕೆ ಬಂದಿದ್ದೀವಿ ಇವತ್ತು? ಹೋಲ್ಡ್ ದಿಸ್ ಮೈಕ್. ಹಿಡ್ಕೊಂಬ, ಹಿಡ್ಕೊ ಪರವಾಗಿಲ್ಲ. ಮಾತಾಡಬೇಕು. ಹಿಡ್ಕೊ ಪರವಾಗಿಲ್ಲ, ತುಂಬ ಏನು ಮಾತಾಡ್ಸಲ್ಲ, ಸ್ವಲ್ಪ ಅಷ್ಟೇ. ಏನಪ್ಪ ನಿನ್ನ ಹೆಸರು? ಸಂತು. ಏನು? ಸಂತು. ಜೋರಾಗಿ ಹೇಳು. ಸಂತು. ಸಂತು. ಯಾವ ಕ್ಲಾಸಪ್ಪ? ಏಯ್ತ್. ನಾನು ಮಾತಾಡಿಸಿದಾಗ ನೀವು ಮಾತಾಡಲಿಲ್ಲ ಅಂದರೆ ನಿಮಗೇನು ಕಲಿಯೋಕ್ಕಾಗಲ್ಲ, ಆಯಿತಾ? ಓಕೆನಾ? ಹೈ-ಫೈ ಕೊಡು. ನೀನು ನಿನ್ನ ಹೆಸರೇನಪ್ಪ? ಮೈಕ್ ಹಿಡ್ಕೊ. ಹೋಲ್ಡ್ ದ ಮೈಕ್. ಯಾತಕ್ಕೆಲ್ಲ ಹೆದರ್ಕೋತಾ ಇದ್ದೀರಾ ಮೈಕ್ ಹಿಡ್ಕೊಳ್ಳಿಕ್ಕೆ? ಸ್ವಲ್ಪ ಜನ ಯಾರ್ಯಾರು ಮೈಕ್ ಹಿಡ್ಕೊಳ್ತೀರಾ ಅವ್ರಿಗೆ? ಕಿಟ್ ಕ್ಯಾಟ್. ಓಪನ್ ಮಾಡು. ಎ ಅಂದ್ರೆ ಏನಪ್ಪ? ಅದು ಇಂಗ್ಲೀಷ್ ಅನುವಾದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾನು ಕೇಳಿದೇನು ಎ ಅಂದರೆ ಏನು ಅಂತ. ಕೃತಕ ಬುದ್ಧಿಮತ್ತೆ ಅದು ಕೂಡ ಕನ್ನಡದ ಅನುವಾದ. ಏನು ಹಾಗಂದರೆ ನಾನು ಮಾತಾಡ್ತಾ ಇರೋದೀಗ ಅದು ನ್ಯಾಚುರಲ್ ಇಂಟೆಲಿಜೆನ್ಸಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಾ? ನ್ಯಾಚುರಲ್. ಯಾಕಂದರೆ ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ಇಫ್ ದ ಕಂಪ್ಯೂಟರ್ ಟಾಕ್ಸ್, ಕಂಪ್ಯೂಟರ್ ಅಂದರೆ ಮಾತಾಡಿದರೆ ಏನಾಗುತ್ತದು? ಆರ್ಟಿಫಿಷಿಯಲ್ ಆಗುತ್ತೆ ಅಲ್ವಮ್ಮ? ಹೋಲ್ಡ್ ದ ಮೈಕ್. ಬೇಡವಾ ಚಾಕ್ಲೇಟಾ? ಮೈಕ್ ಹಿಡ್ಕೊ. ಏನಮ್ಮ ನಿನ್ನ ಹೆಸರು? ಕೀರ್ತನ. ಯಾವ ಕ್ಲಾಸು? ಸ್ವಲ್ಪ ಎದ್ದು ನಿಂತ್ಕೊಂಡು ಅವ್ರಿಗೆಲ್ಲ ಮುಖ ತೋರಿಸ್ತೀಯಾ? ನಿಂತ್ಕೋ, ಪರವಾಗಿಲ್ಲ. ಚಾಕ್ಲೇಟ್ ಬೇಕು ಅಂದರೆ ನಿಂತ್ಕೋಬೇಕು, ಬೇಡವಾ? ಸರಿ ಹೇಳು. ನಾನು ಹೇಳ್ಕೊಡ್ಲಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಹೇಳ್ಕೊಡ್ಲಾ? ನಿಂತ್ಕೋಬೇಕು. ಯಾವರು ನಿಂದು? ಮೈಕಿಗೆ ಹೇಳಬೇಕು. ಬಳ್ಳಿಕೆರೆ. ಯಾತಕ್ಕೆ ಮೈಕಿಗೆ ಹೇಳಬೇಕು? ಅಲ್ಲಿ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇದೆ. ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಕೆಂಪಿಗೆ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಏನದು? ಕ್ಯಾಮರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋ ಕ್ಯಾಮರಾ ಅದು. ಈ ರೂಮ್ನಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಕೂಡ ನೋಡ್ತಾ ಇದೆ. ಹೇಗೆ ಗೊತ್ತಾಗುತ್ತೆ ಅದಕ್ಕೆ? ಬಾಯಿ ಹತ್ರ ಇಟ್ಕೋಬೇಕು ಮೈಕ್ನ, ಅದಕ್ಕೆ ಕೊಟ್ಟರು. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಅದಕ್ಕೆ 360 ಡಿಗ್ರಿ ಕ್ಯಾಮರಾ ಅಂತಾರೆ. ಏನಂತಾರೆ? 360 ಅಂದರೆ ಕನ್ನಡದಲ್ಲಿ 360 ಅಂದ್ರೇನು? ಒಂದು ತ್ರಿಕೋನದಲ್ಲಿ ಎಷ್ಟು ಡಿಗ್ರಿ ಇರುತ್ತೆ? ತ್ರಿಕೋನ 180. ವೃತ್ತದಲ್ಲಿ 360 ಇರುತ್ತೆ. ಇದು 360 ಡಿಗ್ರಿ ತೆಗಿಬೇಕು ಅಂದರೆ ಈ ಪೂರ್ತಿ ವೃತ್ತ ಇಲ್ಲಿ ಮೇಲ್ಗಡೆ ಇರ್ಬೋದು, ಕೆಳಗಡೆ ಇರ್ಬೋದು, ಅಷ್ಟನ್ನು ನೋಡ್ತಾ ಇದೆ. ಅದು ನಂಬೋದು ಹೇಗೆ? ತೋರಿಸ್ಲಾ? ಯಾರಿಗೆ ನೋಡಬೇಕು ಅಂತ ಇಷ್ಟ ಇದೆ? ಎಲ್ಲರಿಗೂ ಇಷ್ಟ ಇದೆಯಲ್ಲ? ಮತ್ತು ಎಲ್ಲರೂ ಮೈಕು ಕೂಡ ಇಟ್ಕೋಬೇಕು. ಹಿಡ್ಕೊಂಡ್ರೆ ಮಾತ್ರ ತೋರಿಸೋದು, ಸರಿನಾ? ಇವಾಗ ವಿಲ್ ಕಮ್ ಬ್ಯಾಕ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.
ಇವಾಗ ಈ ಕಂಪ್ಯೂಟ್ರು ನಿನ್ನ ನೋಡ್ತಾ ಇದೆ ಅಲ್ವಾ, ಇದು ನೋಡ್ತಾ ಇದೆ. ಇಲ್ಲಿ ನೋಡೋದು ಅಲ್ಲದೆ ಆ ಗೋಡೆ ಮೇಲೆ ಕೂಡ ಪ್ರದರ್ಶನ ಮಾಡ್ತಾ ಇದೆ. ಹೇಗೆ ಹೋಗ್ತಾ ಇದೆ ಇಲ್ಲಿಂದ ಅಲ್ಲಿಗೆ? ಗೆಸ್ ಮಾಡಬೇಕು. ಕೀರ್ತನ ಗೆಸ್ ಮಾಡಬೇಕು. ಅದು ಪ್ರೊಜೆಕ್ಟ್ ಮಾಡ್ತಾ ಇದೆ. ಅಲ್ಲಿಗೆ ಹೇಗೆ ಹೋಗ್ತಾ ಇದೆ? ವೈರ್ಲೆಸ್ ಇಂದ ಹೋಗ್ತಾ ಇದೆ. ಗೊತ್ತಾಯ್ತಲ್ಲ? ವೈರ್ಲೆಸ್ ಅಂದ್ರೇನು, ಬ್ಲೂಟೂತ್ ಅಂದ್ರೇನು? ಇದು ವೈರು. ವೈರ್ಲೆಸ್ ಅಂದರೆ ವೈರ್ ಇಲ್ದೇ ಹೋಗೋದು. ಸೊ ವೈರ್ಲೆಸ್ ಇಂದ ಹೋಗ್ತಾ ಇದೆ ಅಲ್ಲಿಗೆ. ಬ್ಲೂಟೂತ್ ಅಂದರೆ ಇವಾಗ ನಿನ್ನ ಕೈಲಿರೋದಕ್ಕೆ ವೈರ್ ಇಲ್ಲ, ನನ್ನ ಕೈಲಿರೋದಕ್ಕೆ ವೈರ್ ಇದೆ, ಆದರೂ ಕೂಡ ಶಬ್ದ ಅಲ್ಲಿಗೆ ಹೋಗ್ತಾ ಇದೆ. ಹೇಗೆ ಹೋಗ್ತಾ ಇದೆ? ಇದು ವೈರ್ಲೆಸ್ ಕನೆಕ್ಷನಿಂದ ಹೋಗ್ತಾ ಇದೆ, ಇದು ವೈರ್ಡ್ ಕನೆಕ್ಷನಿಂದ ಹೋಗ್ತಾ ಇದೆ. ಯಾರು ಹೇಳ್ತೀರಾ ಬ್ಲೂಟೂತ್ ಎಲ್ಲಿ ಉಪಯೋಗಿಸ್ತೀವಿ? ನಿಮ್ಮ ಫೋನಲ್ಲಿ ಉಪಯೋಗಿಸ್ತೀವಲ್ವಾ? ನಿಮ್ಮ ಫೋನಿಂದ ಬ್ಲೂಟೂತ್ ಹೆಡ್ಸೆಟ್ ಇಟ್ಕೊಂಡು ಮ್ಯೂಸಿಕ್ ಕೇಳ್ತೀವಿ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರಾ? ಇಲ್ಲ. ರಾಕೆಟ್ಟು ಚಂದ್ರಗ್ರಹಕ್ಕೆ ಹೋಗಿತ್ತಲ್ವಾ, ಅದನ್ನು ಡ್ರೈವ್ ಮಾಡ್ಕೊಂಡು ಹೋಗಿದ್ಯಾರು? ಯಾರು ಡ್ರೈವ್ ಮಾಡ್ಕೊಂಡು ಹೋಗಿದ್ರಾ? ಏರೋಪ್ಲೇನಲ್ಲಿ ಆದರೆ ಪೈಲಟ್ ಇರ್ತಾರೆ. ರಾಕೆಟಲ್ಲಿ ಯಾರು ಇರ್ತಾರೆ? ಕಂಪ್ಯೂಟ್ರ್ ಇರುತ್ತೆ. ಕಂಪ್ಯೂಟ್ರ್ ತೊಗೊಂಡೋಯ್ತು ರಾಕೆಟ್ನ ಚಂದ್ರಗ್ರಹಕ್ಕೆ. ಹಾಗೆ ಮಂಗಳ ಗ್ರಹದಲ್ಲಿ ಒಂದು ಚಿಕ್ಕದಾದ ಗಾಡಿ ಓಡ್ತಾ ಇದೆ. ಅದರ ಹೆಸರು ರೋವರ್ ಅಂತಾರೆ. ಏನಂತಾರೆ? ರೋವರ್. ಅಲ್ಲಿ ಯಾವ ಪೈಲಟೂ ಇಲ್ಲ, ಯಾರೂ ನೋಡ್ತಾ ಇಲ್ಲ. ಅದು ಹೇಗೆ ಹೋಗ್ತಾ ಇದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಹೋಗ್ತಾ ಇದೆ. ಸೊ ಆರ್ಟಿಫಿಷಿಯಲ್ ಅಂದರೆ ಕೃತಕ, ಮನುಷ್ಯ ಮಾಡಿದ್ದು. ಅದೇ ಥರ ಸೆಲ್ಫ್ ಡ್ರೈವಿಂಗ್ ಕಾರ್ ಬಗ್ಗೆ ಕೇಳಿದ್ದೀರಾ? ಅದಕ್ಕದೇ ಡ್ರೈವ್ ಮಾಡ್ಕೊಂಡು ಹೋಗುತ್ತಲ್ಲ, ಕೇಳಿದ್ದೀರಾ? ಕೇಳಿಲ್ವಾ? ಒಂದು ವಿಡಿಯೋ ತೋರಿಸ್ತೀನಿ. ಅದರಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ. ಚಾಟ್ GPT ಎಷ್ಟು ಜನ ಉಪಯೋಗಿಸಿದ್ದೀರಾ? ಚಾಟ್ GPT ಯಾರೂ ಉಪಯೋಗಿಸಿಲ್ವಾ? ಒಂದಿಬ್ಬರು ಉಪಯೋಗಿಸಿದ್ದಾರೆ ಅಲ್ಲಿ ನೋಡಲ್ಲಿ, ಅಲ್ಲೊಂದು 3 ಜನ ಉಪಯೋಗಿಸಿದ್ದಾರೆ. ಉಳಿದವ್ರು ಯಾರು ಚಾಟ್ GPT ಹೆಸರೇ ಕೇಳಿಲ್ವಾ? ಇವಳ ಹೆಸರೇನು? ಸುಮಯ ಉಪಯೋಗಿಸಿದ್ದಾಳೆ. ಉಪಯೋಗಿಸಿದ್ಯಾ? ಕೇಳ್ಬಿಟ್ಟು ಹೇಳಿ, ನನಗೆ ಕೇಳೋದು ಮಾತು ನಾಚ್ಕೋತಾಳೆ. ನಿಮ್ಮ ಅಣ್ಣ ಉಪಯೋಗಿಸ್ತಾರಾ? ನಿಮ್ಮ ಅಣ್ಣ ಯಾವ ಕ್ಲಾಸು? ಸೆಕೆಂಡ್ PUC. ಸುಮಯ್ಯ ಅವ್ರ ಅಣ್ಣ ಉಪಯೋಗಿಸ್ತಾ ಇದ್ದಾರೆ. ಚಾಟ್ GPT ಅನ್ನೋದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಪ್. ಸಾಕಾಯ್ತಾ? ಕೂತ್ಕೋತ್ಯಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಗೊಳಮ್ಮ. ಈ 360 ಡಿಗ್ರಿ ಕ್ಯಾಮ್ರಾ ಹೇಗೆ ವರ್ಕ್ ಆಗ್ತಾ ಇದೆ? ಅದರ ಮುಂದ್ಗಡೆ ಒಂದು ಕ್ಯಾಮ್ರಾ ಇದೆ, ಹಿಂದ್ಗಡೆ ಒಂದು ಕ್ಯಾಮ್ರಾ ಇದೆ. ಇದು 360 ಡಿಗ್ರಿ ಕ್ಯಾಮ್ರಾ ಅದಲ್ಲ, ಅದು ಬರೀ ಪ್ರೊಜೆಕ್ಟರ್ ಅಷ್ಟೇ. ಇದು 360 ಡಿಗ್ರಿ ಕ್ಯಾಮ್ರಾ. ಹಿಂದ್ಗಡೆನೂ ನೋಡ್ತಾ ಇದೆ, ಮುಂದ್ಗಡೆನೂ ನೋಡ್ತಾ ಇದೆ. ಆ ಹಿಂದ್ಗಡೆ ಮತ್ತು ಮುಂದ್ಗಡೆ ಎರಡು ನೋಡೋ ಕ್ಯಾಮ್ರಾಗೆ ಇದ್ರ ಒಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ಅದು ಒಟ್ಟಿಗೆ ಸ್ಟಿಚ್ ಮಾಡುತ್ತೆ, ಅಂದರೆ ಹೊಲಿಯುತ್ತೆ. ಹೊಲಿದ್ಬಿಟ್ಟು ಎರಡು ಒಂದೇ ವಿಡಿಯೋ ಅಂತ ತೋರಿಸುತ್ತೆ. ಸರಿನಾ? ಸ್ವಲ್ಪ ಪ್ರೊಜೆಕ್ಟ್ರನ್ನು ಸರಿ ಮಾಡ್ತೀನಿ, ಒಂದು ನಿಮಿಷ.